ಗಂಡು ಬಂದಿದ್ದಾರಾ? ಹಮ್ಕಿಂದ ಯಾವ ಊರು? ನಾವು ಇದೇ ಊರು. ಬಾ 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 ಹಾಕತ್ತೀನಿ ಬಂದು. ಸೀಮೆವಲ್ ಸೈಡ್ ಸೈಡ್ ಸೈಡ್. ಏನ್ ಇಷ್ಟ ತಪ್ಪು ಹೊರ ತಂದ್ಬಿಟ್ಟಿದ್ಯಾ? ಇದೆಲ್ಲ ನಾನೇ ಕಟ್ ಮಾಡಿರೋದು. ಓಪ ಓಪ. ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಧು ಅವರು ನನ್ನ ಚಾನಲಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾರೆ. ಸೊ ನಾವು ಇಲ್ಲಿ ಸ್ವಾತಿ ಅವ್ರ ಊರಿಗೆ ಬಂದಿದ್ವಲ್ಲ, ಹಾಗೆ ಅನಿಸ್ತು ಯಾಕೆ ನಮ್ಮ ನಿಶುನ್ ಕೈಲಿ ಪ್ಯಾಟೆ ಹುಡುಗಿ ಹಳ್ಳಿ ಬಂದು ಅಂತ ಒಂದು ಕಾನ್ಸೆಪ್ಟಲ್ಲಿ ಒಂದು ವಿಡಿಯೋ ಮಾಡಿಸ್ಬಾರ್ದು ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿಸ್ತಾ ಇದ್ದೀನಿ. ಹಳ್ಳಿ ಸೊಗಡು ಹೆಂಗಿರುತ್ತೆ, ಹಳ್ಳಿಲಿ ಏನೇನು ಮಾಡ್ತಾರೆ, ಆ್ಯಂಡ್ ನಾನು ಏನೇನು ನೋಡಿದ್ದೀನಿ ಚಿಕ್ಕ ವಯಸ್ಸಿಂದ, ಆ್ಯಂಡ್ ಇವಾಗೆಲ್ಲ ಒಂದು ಸ್ವಲ್ಪ ಅಪ್ಡೇಟ್ ಆಗಿದೆ ಹಳ್ಳೀಲಿ. ಬಟ್ ಸ್ಟಿಲ್ ನಾನು ಒಂದು ದಿನ ಪೂರ್ತಿ ನಿಶಾ ಹಳ್ಳಿ ಹುಡುಗಿಯಾಗಿರಬೇಕು. ಫಾರ್ ಎಕ್ಸಾಂಪಲ್ ಇವು ತರೋದು, ಹಾಲು ಕರೆಯೋದು, ಮತ್ತು ಹಳ್ಳಿ ಜನ ಎಲ್ಲ ಹೆಂಗಿರ್ತಾರೆ, ಬೇಸಿಕಲಿ ಹಳ್ಳಿ ಜನ ಥರ ಇರಬೇಕು. ನಾವು ಸಿಟಿಲಿ ಇದ್ದು ಅದೇ ಮನೆ, ಅದೇ AC, ಅದೇ ಕಾಲೇಜು ಎಲ್ಲ. ಸೊ ಆಫ್ಟರ್ ವೆರಿ ಲಾಂಗ್ ಟೈಮ್ ಒಂದು ಪ್ರಾಪರ್ ಹಳ್ಳಿಗೆ ಬಂದಿರೋದು. ಸೊ ಹಾಗಾಗಿ ವೈ ನಾಟ್ ನಮ್ಗೆ ಈ ಟೈಮ್ ಮಾಡಿಸ್ಬಾರ್ದು, ನಾನಂತೂ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ನಿಶುನ್ ಕೈ ಅದನ್ನೆಲ್ಲ ಚಿಕ್ಕ ವಯಸ್ಸಲ್ಲೇ ಮಾಡಿದ್ದೀನಿ. ಆದರೂ ಹಿಂಗೆ ಮಾಡಿ ಬಿಸಾಕ್ತೀನಿ ನೋಡಿ. ಆಯಿತು. ಸೊ ಇವಾಗ ಫಸ್ಟ್ ಏನು ಮಾಡೋಣ ಅಂತ ಅಂದರೆ, ಇವಾಗೆಲ್ಲ ಹಳ್ಳಿ ಹೆಣ್ಮಕ್ಳು ಸ್ಪ್ಲೆಂಡರ್ ಓಡಿಸ್ತಾರೆ ಗೈಸ್. ಮತ್ತು ಸ್ಪ್ಲೆಂಡರ್ನ ತಗೊಂಡೋಗ್ಬಿಟ್ಟು ಹುಲ್ ಕಟ್ಕೊಂಡು ಹಸಿಗೆ ಹುಲ್ ತಗೊಬಂದು ಹಾಕ್ಬೇಕು ಇವಾಗ ನೀನು. ಆಯ್ತಾ? ಈಸ್ಕೊಬಿಡ್ದು. ಎತ್ತಿನ ಗಾಡಿಲೇ ಹೋಯ್ತೀವಲ್ಲ. ಎತ್ತಿನ ಗಾಡಿ ಆಮೇಲೆ, ಎತ್ತಿನ ಗಾಡಿ ಇವಾಗ ಬೇಡ. ಹಾಂ ಇಸ್ಕೊಳ್ಳಿ. ಓಡಿಸ್ತಾರ? ಓಡಿಸೋದಿಲ್ಲ ಬರಲ್ಲ ಕಣ. ಮಾಡಾಯ್ತ ತಿಂಡಿಯಾ? ಇದ್ಯಾಕ್ಲಾ ಕೊಡ್ಲಾ ಇಲ್ಲಿ ಗಾಡಿನ ಸೈಡ್ ಇದೆಯಾ? 10 ರೂಪಾಯಿ ಯಾರು ಒಬ್ರು ಹೋಗೋದಿನೇ ಹೋಗ. ಹಂಗೆ ಆರಿಸ್ಬಿಡ್ಬೇಕು. ಕುಡ್ಲೆತ್ಕೊಂಡಿದ್ದೀರಾ ಮೇಡಮ್? ಅಲ್ಲೇ ಇಲ್ಲದೆ ಇಲ್ಲ, ಓಡಿಸ್ತಾಳೆ. ತುಂಬಾ ದಿನ ಆಗೈತಲ್ಲ. ಹಿಂದೆ ಬಾರೋ ಈ ಕಡೆ. ನೀನು ಕಾಣಿಸ್ತಿಲ್ಲ, ಅಲ್ಲಿ ನಿಂತ್ಕೊ. ಹಂಗಲ್ಲ, ಹಂಗ ಒಂದೇ ಸತಿ ಕೇಳಿರಿ, ಎತ್ಕೊಳ್ಳಿ ಇವಾಗ ಸಾಕು. ಕಿಟ್ಲು ಗೈಸ್. ಹುಲ್ ಕಟ್ಟಕ್ಕೆ ಕಟ್ಟೋದ್ ತಂದಿಲ್ವಾ? ಎಷ್ಟು ದನ ಐತೆ ಅಕ್ಕ? ನೀನ್ ಆತರ ನೋಡಕ್ ಹೋದ್ರೆ ಅಲ್ಲಿ ಇರೋದೆಲ್ಲ ಕುಯ್ಬೇಕಾಯ್ತದೆ. ಇದಾವೆ ಚಿಕ್ಕವು, ಈಗ 2, ಇನ್ನೊಂದು ಪ್ಲಸ್ ಇನ್ನೊಂದು ದೊಡ್ಡ ಕರು ಐತೆ 3. ನಾನು ಇವಾಗ 8 ಐತೆ ಈಗ ಕರು ಹಾಕೈತಲ್ಲ, ಅದಕ್ಕೆ ಮಾತ್ರ ಕುಯ್ಕೊಡ್ತೀನಿ. ಅದು ಕುಡಿಯಲ್ಲ, ತಿನ್ನಲ್ಲ ಈಗ. ಅದು ಇನ್ನೂ 1 ತಿಂಗಳು, ಇನ್ನೂ 2 ತಿಂಗಳು 3 ತಿಂಗಳು ಅದು ಹುಲ್ಲು ತಿನ್ನಲ್ಲ. ಒಂದ್ ಚಿಕ್ಕದೈತೆ, ಅದು ಕೊಡು. ಹಾಲು ಬೂಸ ಅಷ್ಟೇ. ಅದು ಇನ್ನೊಂದು ಚಿಕ್ಕದೈತೆ. ಕಟ್ಟಿದ್ಲು ಗೈಸ್. ತಲೆ ಮೇಲೆ ಇಟ್ಕೋ. ಸೀಮೆವಲ್ ಸೈಡ್ ಸೈಡ್ ಸೈಡ್. ಏನ್ ಇಷ್ಟ ತಪ್ಪು ಹೊರ ತಂದ್ಬಿಟ್ಟಿದ್ಯಾ? ಇದೆಲ್ಲ ನಾನೇ ಕಟ್ ಮಾಡಿರೋದು. ಹೌದಾ? ಈಗ ಈ ಕರು ಹಾಕಿರೋ ಹಸುಗ್ ಹಾಕಂಗಿಲ್ಲ ಅಂತೆ. ಇನ್ಯಾವ ಎಲ್ಲೈತೆ ಇನ್ನು? ಬನ್ರಿ ಓ ನೋಡಿ ಅಜ್ಜಿ, ನಿಮ್ ಕೆಲ್ಸ ಎಲ್ಲ ನಾನೇ ಮಾಡ್ತೇವನಿ. ಏ ಪಾಪುಗೆ ಯಾಕೆ? ಇಲ್ಲಿ ಐತ್ ನೋಡಿ ಪಾಪು. ತಿನ್ನಲ್ವಾ? ನೋಡಿ ಅಲ್ಲಿ ಇದಿರ್ಲಿಲ್ಲ ಅಂತ, ಏನು ಸುತ್ತಲಿ ದಾರ ಇರ್ಲಿಲ್ಲ ಅಂತ ಒಣಗಿರೋದ್ರಲ್ಲೇ ಕಟ್ಕ ಬಂದಿದ್ದೀನಿ. ಅದೇನೆ
ಸುತ್ತಲಿ ದಾರದಲ್ಲಿ ಯಾರು ಕಟ್ಟೋರು ನಿನಗೆ? ಸೀಮೆ ಹುಲ್ಲಲ್ಲೇ ಕಟ್ಟೋದು ಅದನ್ನ. ಇಲ್ಲ ಆ ಕಡೆಗೆ ಹಾಕಿ ಅಕ್ಕ. ನಾನು ಎಷ್ಟೆಷ್ಟು ಹೊತ್ಕೊಬತ್ತಿದ್ದೆ ಗೊತ್ತಾ ಗೈಸ್, ಸಮ್ಮರ್ ಹಾಲಿಡೇಸ್ಗೆ ನಾನು ನಮ್ಮ ಅಪ್ಪ ಅವ್ರ ಊರಿಗೆ ಹೋಗ್ತಾ ಇದ್ದೆ. ನಮ್ಮ ದೊಡ್ಡಮ್ಮವ್ರ ಮನೇಲೆಲ್ಲ ಹಸು ಇರ್ತಿತ್ತು, ಕುಯ್ಯಕ್ಕೆ ಬರ್ತಿರ್ಲಿಲ್ಲ, ಬಟ್ ಹೊರೆ ಕಟ್ಟಿ ಕಟ್ಟಿ ಕೊಡೋರು. 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಎತ್ಕೊಂಡು ಬರುವೆ ನಾನು ಚಿಕ್ಕ ವಯಸ್ಸಲ್ಲಿ. ಇವಳಷ್ಟು ಉದ್ದ ಇದ್ದೆ ಅವಾಗ, ಇವಳ ಥರ ಇರುವಾಗ. ಬೊಂಗುರಿ ಚಂಪು ಥರ ಅನಿಸ್ತಾ ಇತ್ತು ನನಗಿದು. ತಗೊಳ್ಳೆ ಸಾರಿ ಇದು ಇದು ಮೊಮ್ಮಗಳು ಹಸು ಮೊಮ್ಮಗಳು. ಮೊಮ್ಮಗ್ಳುನ ಇದ್ರ ಮಗಳು ಇದು ಅದ್ರ ಮಗಳು. ಅವೇಡಕ್ಕೆ ತಂಗಿ ಬತ್ತು. ಏನ್ ಹೇಳ್ತಾವ್ರು? ಅದ್ರ ಮಗು ಅಂತೆ. ಅದ್ರ ಮಗು ಇದು. ಇದ್ರ ಮಗೈತಲ್ಲ ಹಸು ಅದ್ರ ಮಗಳು ಅದು. ಇದು ಅದ್ರ ಮಗಳು, ಅದಕ್ಕೆ ಮೊಮ್ಮಗಳು ಇದು. ಗೊತ್ತಾಯ್ತಾ? ಇದು ಇದಾಕಿರ ಪಾಪುನಾ? ಓಕೆ ಅದು ಓಕೆ, ಒಂದ್ ತಿಂಗ್ಳು ಅದು ಇರಿತಲೆ ಇವಾಗ. ಓಕೆ ಗೈಸ್, ಇವಾಗ ನೆಕ್ಸ್ಟ್ ಏನಂದ್ರೆ ಇನ್ನೇನು ಸಂಜೆ ಬೇರೆ ಆಗೋಯ್ತು. ಹಳ್ಳಿಲೆಲ್ಲ ಟೀ ಕುಡಿಯೋ ಟೈಮ್ ಈಗ ಇಲ್ವೇನ್ರ? ನಿಮ್ಗೆಲ್ಲ ಟೀ ಬೇಕಲ್ವೇನ್ರ? ಟೀ ಎಲ್ಲ ಈಗ ಸರಿ, ಕಾಫಿ ಹಾಲನ್ನು ಕರೆದು ನಮ್ಮ ನಿಶಾ ರವೀಂದ್ರ ಅವರು ಸೀರೆ ಉಟ್ಟಿಕೊಂಡು ಅಜ್ಜಿ ಹತ್ರ ಒಂದು ಸೀರೆ ಇಸ್ಕೊಡ್ತೀನಿ. ಈಗ ಸುಮ್ಮನೆ ಹಂಗೆ ಸುತ್ಕೊಂಬಿಟ್ಟು ಹಿಂಗೆ ಹಾಕೊಂಬಿಟ್ಟು ಇದೇ ಹಿಂಗೆ ಕರ್ಕೋದ ಕಡಿತೈತೆ. ಸೊ ಇವಾಗ ಸೇವಿಂಗ್ ಎಸ್ ಅಲ್ಲ, ಪೇಟೆ ಹುಡುಗಿ ಹಳ್ಳಿ ಲೈಫು. ಇವಾಗ ಅವಳಿಗೆ ಅನಿಸುತ್ತೆ ಓಕೆ ಇದು ಮಾಡೋದು ಬೇಡ ಬಿಡು ಅಂತ ಅನ್ಸ್ಬಿಟ್ರೆ ಅದಕ್ಕೆ ಬೇಡ, ಹಾಂ ನಾವು ಹೇಳಿ ಮಾಡಿಸ್ಬೇಕು ಅಂತ. ಸೊ ಇವಾಗ ಹಾಲು ಕರಿಬೇಕು. ಒದ್ರೆ ಒದ್ಬಿಟ್ರೆ ನನ್ನ ನೋಡಿ. ಇವರೇ ಸಾಕ್ಷಿ, ಇವರೆಲ್ಲ ಸಾಕ್ಷಿ. ಸರಿ ಕಣಪ್ಪ, ಆಯ್ತು. ಆಹಾ, ಹಾಲು ಕರೆದು ಟೀ ಕಾಯಿಸಿ ಎಲ್ಲ ಸೋಸಿ ಆರಿಸಿ ಎಲ್ರಿಗೂ ಕೊಡಬೇಕು. ಸೊ ಇವಾಗ ಏನಿಲ್ಲ, ನಮ್ಮ ಹಳ್ಳಿ ಕಡೆ ಎಲ್ಲ ಮುಸ್ಸಂಜೆ ಆದರೆ ನೀಟಾಗಿ ಕಸ ಗುಡಿಸಿ ಮನೆಯೆಲ್ಲ ನೀಟಾಗಿ ಇಟ್ಕೋತಾರಲ್ವಾ. ಸೊ ಹಂಗಾಗಿ ನೋಡಿ ಬಾಗ್ಲೆಲ್ಲ ಎಷ್ಟು ಗಲೀಜಾಗ್ಬಿಟ್ಟಿದೆ, ಒಳಗಡೆ ಎಲ್ಲ ಎಷ್ಟು ಗಲೀಜಾಗ್ಬಿಟ್ಟಿದೆ. ಆ ಪರ್ಕೆ ತಂದ್ಕೊಡಿ ಸ್ವಲ್ಪ ನಿಖಿಲ್ ರವೀಂದ್ರ ಅವರೇ. ಇಲ್ಲಿಗೆ ಅದೇ ಅನಿಸುತ್ತೆ, ಅದೆಲ್ಲ ಸ್ವಲ್ಪ ಇಲ್ಲಿ ಗುಡಿಸ್ಬಿಟ್ಟು ಇಲ್ಲೆಲ್ಲ ಒಂದು ಸ್ವಲ್ಪ ಅಲ್ಲಿ ಹಂಗೆ ಅಲ್ಲಿ ನೀರು ಹಿಡಿತಾ ಇದ್ದಾರೆ ನೋಡಿ ತೊಂಬೆನಲ್ಲಿ. ಅಲ್ಲಿ ಒಂದು ಬಿಂಗೆ ನೀರು ತಗೊಬಂದ್ಬಿಟ್ಟು ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಕೊಟ್ಟಿಗೆ ಕ್ಲೀನ್ ಮಾಡಿಬಿಡ್ತೀರಾ? ಸರಿ ಮೇಡಮ್, ಓಕೆ. ಅಷ್ಟೇ ಗೈಸ್. ಇದ್ರಲ್ಲೇನಾ ಗುಡ್ಸೋದು ಈಚೆ? ಚಪ್ಪಲಿಗಳ ಸೈಡ್ಗೆ ಒಂದು ಬಿಂದಿಗೆ ತಗೊಬರಪ್ಪ. ಇದು ಕೈಂಡ್ ಆಫ್ ಸೇಯಿಂಗ್ ಎಸ್ ಥರನೇ ಆಗೋಯ್ತಲ್ಲ. ಇನ್ನು ನೆಕ್ಸ್ಟ್ ಅವಳಿಗೆ ಏನೇನು ಇಷ್ಟ ಆಗುತ್ತೆ ಅದು ಮಾಡಲಿ ಗೈಸ್. ಇನ್ನೂ ಬರಲಿ ಹಂಗೆ ಈಗ ನೀರು ತರಲು ತೊಂಬೆನಲ್ಲಿಗೆ ಹೋಗ್ತಾ ಇದ್ವಿ. ಇಬ್ಬರು ಫಿಲ್ ಮಾಡ್ಕೊಬಿಟ್ಟಿದ್ದಾರೆ ಗೈಸ್. ಅವ್ರನ್ನ ಕಳಿಸಿ ನೀರು ತುಂಬ್ಕೊ ಬರಬೇಕು. ಆಗುತ್ತೆ ಈಗ? ಕುಡಿಯೋ ನೀರೇ ತಾನೇ ಇದು? ಚಿಕ್ಕ ವಯಸ್ಸಲ್ಲಿ ಹಿಂಗೆ ತುಂಬ್ಕೊ ಹೋಯ್ತಿದ್ವಿ. ಇಲ್ಲೂ ಮತ್ತೆ ನಮ್ಮ ಸಿದ್ರಾಮುಂಡಿಲಿ ಇತ್ತಲ್ಲ ಹಿಂದ್ಗಡೆ ಮನೇಲಿ, ಹಾಂ ಜಾರ್ ಬಿಡುತ್ತಂತೆ ಅಲ್ಲಿ. ಹಾಕತ್ತೀನಿ ಬಂದು. ರಂಗೋಲಿ ಪುಡಿ ತಗೋಬರೇ. ಸಗಣಿನ ನೀರು ಹಾಕೋದು ಬೇಡವಾ? ಇಲ್ಲಿ ಮಾಮೂಲಿ ಇದು ಏನೋ ಮಣ್ಣಿನೆಲ್ಲ ಆಗಿದ್ರೆ ಸಗಣಿ ಇದು ಹಾಕ್ಸ್ಬೋದಿತ್ತು. ಇದು ಎಲ್ಲ ಮುಂಚೆ ಅವರು ಇವ್ರ ಮನೆ ಒಳಗಡೆನೆ ಸಗಣಿ ತರಿಸ್ತಾ ಇದ್ರು. ಗಮ್ಮಂತ ಐತೆ.
ಫಸ್ಟು ಮನೆ ಒಳಗೆ ಚಿಕ್ಕದಾಗಿ ರಂಗೋಲಿ ಹಾಕ್ಬಿಡ್ಬೇಕು ಅಷ್ಟೇ. ಓಕೆ, ಎಷ್ಟರಿಂದ ಎಷ್ಟು ಹಾಕೋಣ ಗೈಸ್? ನಿಂಗೆ ಬರೋದೇ 6ರಿಂದ 6 ಹಾಕು ಸುಮ್ಮನೆ. ಅವಳಿಗೆ ಬರೋದೇ ಒಂದು ರಂಗೋಲಿ. ನಂಗೆ ಬರ್ತದ್ದೆ ಕಣೆ, ನಾನು ಬಿಡಲ್ಲ ಅಷ್ಟೇ. ಆಯ್ತು ಬಿಡಪ್ಪ, ಇವತ್ತೊಂದು ಯಾವ್ದಾರು ಡಿಫ್ರೆಂಟ್ ಆಗಿ. ಹೌದಾ, ಸರಿ. ಎಂಟರಿಂದ 8 ಬಿಡ್ತೀನಿ. ಬಿಟ್ಟಾದ್ಮೇಲೆ ನೋಡಿ ಗೈಸ್, ನೋಡ್ರಿ ಎಷ್ಟು ಚೆನ್ನಾಗಿ ಬಿಡ್ಸಿದ್ದೀನಿ. ಚೆನ್ನಾಗೈತಕ್ಕ? ಅಕ್ಕ ಸೌಮ್ಯಕ್ಕೆ ಹೆಂಗೈತೆ? ಸೂಪರ್. ಆಯ್ತು, ಅಷ್ಟೇ, ಮುಗೀತು. ಅವ್ರ ಮಗ ಅವರು. ಈಗ ನಾವು ಹೂವನ್ನು ಕುಯ್ಯಲು ಬಂದಿದ್ದೇವೆ. ಎಸ್ ಗೈಸ್, ಹೂವು ಕುಯ್ದು ಕಟ್ಟಬೇಕಂತೆ. ಕಟ್ಟೋದೇ ನನಗೆ ದೊಡ್ಡ ಟಾಸ್ಕ್. ನನಗೆ ಕುಯ್ಯಕ್ಕೆ ಬರಲ್ಲ, ಕಟ್ಟಕ್ಕೆ ಬರಲ್ಲ. ನಿಜ ಕಟ್ಟಕ್ಕೆ ಬರಲ್ಲ. ಚಿಕ್ಕ ವಯಸ್ಸಲ್ಲಿ ಟ್ರೈ ಮಾಡಿದೆ, ಬರಲ್ಲ ಅಂದ್ಬಿಟ್ಟು ಹಿಂಗೆ ತಾನೆ. ಅಷ್ಟೇ ಅಪ್ಪ. ಗೊತ್ತು ಗೈಸ್ ನನಗೆ, ಸುಮ್ಮನೆ ಡೌಗಳು ಮಾಡ್ತಾಳೆ. ಅದೇ ಸ್ಲೋ ಸ್ವಲ್ಪ. ನಮ್ಮ ಆಂಟಿ ಹೆವಿ ಕಟ್ಟುತ್ತೆ, ಸ್ವಾತಿ ಅವರಮ್ಮ. ನಂಗೂ ಕಟ್ಟಕ್ಕೆ ಬರುತ್ತೆ. ಹೂವನ್ನ ಕಟ್ಟಿ ಈಗ ಮುಡ್ಕೊಂಬಿಡ್ತಾಳೆ. ಇದು ಜಾಸ್ತಿ ಎಳೆದ್ರೆ ಕಟ್ಟಾಗ್ಬಿಡುತ್ತೆ ನೋಡಿ ಗಾಯ್ಸ್. ಇಷ್ಟು ಉದ್ದ ಕಟ್ಟಿದ್ದೀನಿ, ಇಷ್ಟೇ ಹೂವಕ್ಕೆ ಇಟ್ಕೊಬಂದಿದ್ದು, ಅದಕ್ಕೆ ಇಷ್ಟೇ ಉದ್ದ ಕಟ್ಟಕ್ಕಾಗಿದ್ದು. ನಡೀರಿ ನೀವು, ನೋಡ್ಬೇಡಿ ನೀವು, ನಡೀರಿ ಮೇಡಮ್ ನೀವು. ಅಂತ ಕಮೆಂಟ್ ಮಾಡಿ ಗೈಸ್, ನಿಮಗೆ ಗೊತ್ತಾಗಿರುತ್ತೆ ಎಕ್ಸ್ಪ್ರೆಷನ್ ಅಲ್ಲೇ. ಕಟ್ ನೋಡಿ ಗೈಸ್, ನನ್ನ ಅವತಾರ. ಔಪ್ಪ, ಈಗ ತೊಪ್ಪೆ ಎತ್ತಬೇಕಂತೆ. ಅಲ್ಲ, ನಾನೇ ಎತ್ತುತ್ತೀನಿ, ಎತ್ತಬೇಕಂತೇನಿಲ್ಲ, ಎತ್ತುವ. ಓ, ಇದೇನು ಹಿಂಗೆ ಬಂದು ಪ್ಯಾಂಟ್ ಕಾಣ್ತದೆ. ಇದೇ ಒಳ್ಳೆ ಹುಡುಗಿ ಪ್ಯಾಂಟ್ ಮೇಲೆ ಸೀರೆ ಉಟ್ಕೊಂಡವಳೆ. ಅದೇ ಪ್ಯಾಟೆ ಹುಡುಗಿ, ಹಳ್ಳಿ ಲೈಫು. ಹೌದಾ? ಓ ಸಾರಿ, ಬಿಟ್ಬಿಡು ಹಂಗಾರೆ. ಅದು ಒಬ್ಬೊಬ್ರು ಹಾಕೊಳ್ತಾರೆ, ಒಬ್ಬೊಬ್ರು ಬಿಡ್ತಾರೆ ಅಷ್ಟೇ. ಇರ್ಲಿ ಬಿಡ್ರ, ಏನು ಒಂದ್ಸಲ ತಾನೆ. ನನ್ನ ಫೋನ್ ಕೊಡಪ್ಪ ಇಲ್ಲಿ. ಗಮ್ಮಂತಿದೆ ಗೋಮಾತೆದು. ಎಲ್ಲ ಜಾಸ್ತಿ ಇತ್ತು ಆಕ್ಚುಲಿ, ಎಲ್ಲ ಎತ್ತಾಕ್ಬಿಟ್ಟವ್ರೆ. ಅವ್ವ ಇದು ನೋಡಿ ಹೆಂಗ್ ನೋಡ್ತದೆ. ಕೊಂಬು ನೋಡು, ಕೊಂಬು ತಿವಿದ್ರೆ ಏನಿಲ್ಲ, ಇಚ್ಚಿವುತ್ತದೆ. ಎತ್ತಾಕೆ ಏನ್ ಮಾಡಲ್ಲ. ಔಪ್ಪ, ಈ ಕಡೆ ಫೋಟೋ ಕ್ಲಿಕ್ ಮಾಡ್ಕೊ ಹಂಗೆ. ಹಾಂ ಆಯ್ತಾ? ಆಯ್ತು. ಹಾಂ, ಹಾಂ, ಕರು ಹಿಡ್ತೈತಂತೆ ತೊಪ್ಪೆ. ಚಪ್ಪಲಿ ಈಚೆ ತಗೋಬರು. ಇಡ್ತದೆ, ಒಟ್ಟಿಗೆ ಇಟ್ಬಿಡು. ಟೆಕ್ನಾಲಜಿಯ ಬಾರೋ ಬೇಗ ಬಾ, ಇಡು. ಬತ್ತು ಬತ್ತು, ನಿಶಾ ನಿಶಾ ಬಂತು ಬಂತು. ಹಮ್ಕ ಹಮ್ಕಿಂದ ಇಷ್ಟೇನಾ ನೀನ್ ಇಕ್ಕದು? ಅಷ್ಟೇ, ನಾನು ಎಷ್ಟಿಂದ ನಕ್ಕ ಅಂತ ಅದು. ತಲೆ ಮೇಲೆ ಬಟ್ಟೆ ಇಲ್ಲಿ ಇದು ಮಡಗಿ
ಇದ್ ಮಡ್ಗಿ ಬರ್ಲ 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 ಬಲ್ಲ 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 ಬಾ 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 ಹಂಗೆ ಅದಕ್ಕೂ ಗೊತ್ತು. ಬಾ ಬಾ ಬೂವ ಗುಂಡೆ ಚಂಪು ಎಷ್ಟ್ ಚೆನ್ನಾಗ್ ಬಂತು ನೋಡಿದ್ರಾ? ಎಳಿತದೆ ಎಳಿತದೆ ಅಂದ್ರಿ. ಎಲ್ ಕಟ್ಬೇಕು? ಜರ್ಸಿ ಅಂದ್ರೆ ಒಂದ್ ನಿಮಿಷ. ಸ್ವಲ್ಪ ಸ್ವಲ್ಪ ಬತ್ತೈತೆ. ನೋಯ್ತಲ್ವಾ? ಅಲ್ಲಿ ನೋಡಿ ಅಷ್ಟು ಕರ್ದಿಟ್ಟಿದ್ದೀನಿ 4 ಲೀಟ್ರು. ಹೌದು ಅಲ್ವಾ ಆಂಟಿ? ಸುಳ್ಳು ಹೇಳ್ತಾರೆ. ಈ ಚೆನ್ನಾಗಿ ಬರ್ತೈತೆ. ಈ ಕಡೆ ಇದ್ರ ಆ ಕಡೆ ಇದ್ರಲ್ಲಿ ಬರಲ್ವಾ? ಜಾರ್ತೈತೆ. ಗೈಸ್ ಇದು ಇವಾಗ ಇಟ್ಕೊಂಡಿದ್ದು ನೋಡಿ. ನಾನು ಕರ್ದಿರೋದು 4 ಲೀಟ್ರ್ ಕರ್ದಿದ್ದೀನಿ. ಇವಳು ಆಟ ಆಡ್ತಾಳೆ. ಇವಳು ಈ ಕಡೆ ಬಾ ನೀನು. ಹಾ ನೀನು ಇದೇ ಕಮ್ಮಿ ನಡಿ ಬಾ ಇತ್ತಗೆ ಆಟವಾ. ಇವಾಗ ನಾವು ಡೈರಿಗೆ ಹಾಲು ಹಾಕಲು ಹೋಗ್ತಾ ಇದ್ದೇವೆ. ಅಕ್ಕ ನೀವು ಮೈಕ್ನೆ ಮಾಡಿಕೊಂಡಿಲ್ಲ ಅದು ಹೆಂಗೆ ಕೇಳಿಸೋದು? ಇಲ್ಲ ಐತೆ ಕಣೋ, ಕೇಳಿಸುತ್ತೆ. ಎಷ್ಟು ಲೀಟ್ರು ಇವಾಗ? 4 ಲೀಟ್ರು. 1 ಲೀಟ್ರಿಗೆ ಎಷ್ಟು ಕೊಡ್ತಾರೆ? 32, 33. ಯಾವ ಊರು? ನಾವು ಇದೇ ಊರು. ಸುದ್ದಿ ಮಕ್ಕಳು. ಸುಜಿಯಮ್ಮ ಅವರಲ್ಲ, ನಮ್ಮ ಸುಜಿಯಮ್ಮ ಅವ್ರು ವಾರಗತಿ ಮಗಳು. ಇವರು ವಾಗತಿ ಮಗಳ. ಲೀಟ್ರು 3.5 ಲೀಟ್ರ್ ಐತೆ. ನಾಳು ಅದಕ್ಕೆ ಜಾಬ್ಗೆ ಹಾಕೊಂಡಿದ್ದೆ. ನಾನು ಬೇಗಲೇ ಬರೋದು, ಇನ್ನೊಬ್ಬರು ಬರ್ಬೇಕು. ಹಾಲು ಹೌದಾ? ಹಾಕೊಂದು ಚೀಟಿ ಬರೋದು. ನಾವು ಅಲ್ಲೊಂದು ಡೈರಿಗೆ ಹೋಗಿದ್ವಿ. ಹಾ ಚೆನ್ನಾಗೈತೆ ಸೀರೆ. ಈಗ ನಾವು ಹಾಲನ್ನ ಕೊಟ್ಬಿಟ್ಟು ಹೋಗ್ತಾ ಇದೀವಿ ಗೈಸ್. ಇವಾಗ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಕಾಫಿ ಮಾಡ್ತಾಳೆ ಗೈಸ್. ಹಾ ಕಾಫಿ ಮಾಡ್ಬೇಕು. ಏನು ಬೇಕಾದ ಮಾಡ್ಕ ಕೊಡಿರಿ. 1614 ರೂಪಾಯಿ ಆಗೈತೆ. ಇದು 1 ವಾರದಂತೆ ಅಮೌಂಟು. ಎಷ್ಟು ದಿನಕ್ಕಾದ್ರೂ ದುಡ್ಡು ಇಸ್ಕೋಬಹುದು. ಒಂದು ವಾರಕ್ಕೊಂದ್ಸಲ ದುಡ್ಡು ಹಾಕ್ತಾರೆ. ನಾವು ಯಾವಾಗ್ಲಾರು ಹೋಗಿ ಎತ್ಕೋದು ಬ್ಯಾಂಕಲ್ಲಿ. ಹಾಂ ಸರಿ ಸರಿ. ಹೋಗ್ತಾ ಇದೀವಿ ನೋಡಿ. ನಾನು ಊರೊಳಗಡೆ ಸೀರೆ ಹಾಕೊಂಡು ಹೋಗ್ತಾ ಇರೋದು ಹೆಂಗೈತೆ. ಏನ್ ನಾನು ತಲೆನೇ ಕೆಡ್ಸ್ಕೊತಿಲ್ಲ. ಆರಾಮಾಗಿ ಹೋಗ್ತಾ ಇದ್ದೀನಿ. ಇವಾಗ ನಾವು ಎತ್ತಿನ ಗಾಡೀಲಿ ಹೋಗ್ತಾ ಇದ್ದೀವಿ. ಆಫ್ಟರ್ ಎ ಲಾಂಗ್ ಟೈಮ್ ಗೈಸ್. ಎಷ್ಟು 10 ವರ್ಷದ ಹಿಂದೆ ಇವ್ರ ಮಾವಂದೇ ಎತ್ತಿನ ಗಾಡೀಲಿ ಹೋಗ್ತಾ ಇದ್ವಿ 3 ಜನ. ಇವಾಗ ಆಸೆಯಿಂದ ಅವರು ಪಾಪ ಎಲ್ಲೋ ಇದ್ರು. ಎತ್ತಿನ ಗಾಡಿಲಿ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ತೀತಳೇಶ್ವರ ದೇವಸ್ಥಾನಕ್ಕೆ ಎತ್ತಿನ ಗಾಡಿಲೇ ಹೋಗಿ ಎತ್ತಿನ ಗಾಡಿಲೇ ಬರ್ತೀವಿ. ಸೊ ನಂಗೆ ಎತ್ತಿನ ಗಾಡೀಲಿ ಹೋಗ್ಬೇಕು, ಎತ್ತಿನ ಗಾಡಿಗೆ ಹೋಗ್ಬೇಕು, ಎತ್ತಿನ ಗಾಡೀಲಿ ಹೋಗ್ಬೇಕು ಅಂತ ಆಸೆ ಆಯ್ತು. ಅದಕ್ಕೆ ಇವಾಗ ಕಟ್ಟಿಸ್ತಾ ಇದ್ದೀವಿ. ನೀವು ನಿಧಾನ ಅತ್ತಿಗೆ ಅವರೇ ನಿಧಾನ. ಅತ್ತಿಗೆ ಅವ್ರಿಗೆ ಬರೀ ವಿನೋದ್ ಮೇಲೆ ಕಣ್ಣು. ಹಿಂಗೆ ಹಿಡ್ಕೊಂಡಿರ್ತಾನೆ. ಅವ್ರು ಮಾತಾಡೋದು ಕೇಳಿಸೋದೇ ಇಲ್ಲ. ಅತ್ತೆ ನಿಧಾನ. ಉಪ್ಪ
ಎಲ್ಲರೂ ವೆಯ್ಟ್ ಹಿಡಿಯುತ್ತಪ್ಪ ಅದು. ನೀವು ಮುಂದೆ ಬನ್ನಿ, ಇಲ್ಲಿ ಸಾಮಾನೆಲ್ಲ ಹಿಡಿದು ಬಿಡೋದ ಆಗ ಥೋಡೆ ಬಿಡೋದ ಓಪ ಓಪ ಐ ನಿಲ್ಸದ್ ಹೆಂಗೆ ಉಳಿಸ್ತೀರಾ ಈಗ? ಇಲ್ಲಿ ನಮ್ಮ ಆಂಟಿನ ಸಿದ್ರಾಮುಂಡಿಗೆ ಇದೆ ಎತ್ತಿನ ಗಾಡಿಲಿ ಕರ್ಕ ಬಂದಿದ್ದಲ್ವಾ ಮದ್ವೆ ಎಲ್ಲ ಮಾಡಿಸಿದ್ದು. ಸೌದೆ ಏನಾರು ಹೆಣ್ಣು ನೋಡ್ಬೇಕು ಗಂಡು ನೋಡ್ಬೇಕು ಅಂದ್ರೆ ಎತ್ತಿನ ಗಾಡಿಲೆ. ಎಲ್ಲ ಪ್ರೇಕ್ಷಕರು ನೋಡಿ ಗೈಸ್ ಹೆಂಗ್ ಬತ್ತವ್ರೆ. ಎತ್ಕೊ ಹೋಯ್ತೈತಲ್ಲ ಸೂಪಪ್ಪ. ಅಪ್ಪ ನಿಧಾನಕ್ಕಾಗ್ರೆ ಚೂರು ಡುಮ್ಮ ಐತೆ. ಅದು ಆಯ್ತು ಒಂಚೂರು. ಹೆಣ್ಣ ಗಂಡ ಇದು ಮದು ನಿಮ್ಮ ಅಣ್ಣನಂತದು. ಈಗ ಅರಿಲಿ ಗದ್ದೆಗೆ ಹೋಗ್ತಾ ಇದ್ದೀವಿ. ಇವಾಗ ಕತ್ಲೆ ಆಗೋಯ್ತು ಆಲ್ರೆಡಿ. ಈಗ ನಾವು ಎಲ್ಲರಿಗೂ ಟೀ ಮಾಡ್ತಾ ಇದ್ದೀವಿ. ನೀರು ಹಾಕ್ಬಿಟ್ಟು ಇವಾಗ ಟೀ ಸೊಪ್ಪು ಹಾಕಿದ್ದೀನಿ. ಈಗ ನಾವೇ ಕರೆದಿರೋ ಹಾಲನ್ನ ಹಾಕಿ ಮಾಡೋದೇ ಒಂಥರ ಮಜಾ ಗೈಸ್. ಇಷ್ಟು ದಿನ ಪ್ಯಾಕೆಟ್ ಹಾಲಲ್ಲಿ ಮಾಡ್ತಿದ್ವಿ, ಇವತ್ತು ಇದು ಇವಾಗ ಕರ್ದಿರೋದಾ ಫ್ರೆಶ್ ಹಾಲು. ಈಗ 10-15 ಜನ ಅವರೇ, ಬಟ್ ಇವಾಗ ಟೀ ಬೇಕಾಗಿರೋದು ಒಂದು 5 ಜನಕ್ಕೆ ಟೀ ಬೇಕು. ಇನ್ನು ಐಕ್ಳಿಗೆಲ್ಲ ಕಾಫಿಗಳು ಬೇಕು. ಸೊ ಹಾಗಾಗಿ ನಾನು ಇವಾಗ ಟೀ ಕಾಯಿಸ್ತಾ ಇದ್ದೀನಿ. ಫಸ್ಟು 3 ಗ್ಲಾಸ್ ಆಗ್ತಾನೆ. ಇನ್ನೇನು ಫುಲ್ ಹಾಕಿದ್ರೆ ಆಯ್ತಾಯ್ತಪ್ಪ. ನೀರು ಎಷ್ಟು ಹಾಕಿದ್ದೀನಿ ಮರ್ತೇ ಹೋಯ್ತು. ಸಾಕಲ್ವಾ 3-4 ಜನ 5 ಜನಕ್ಕೆ? ಇವೆಷ್ಟು ಹಾಕ್ಬಿಡ್ಲಾ? ಹಾಕ್ಬಿಡು, ನೀನು ಕುಡಿತೀನಿ ಅಂದರೆ. ಅದು ಹೆಂಗೆ ಬರ್ತದೆ ಏನೋ ಗೊತ್ತಿಲ್ಲ. ನಾನು 2-3 ಜನಕ್ಕಷ್ಟೇ ಮಾಡೋಣ, ಸಕ್ಕರೆನೇ ಹಾಕಿಲ್ಲ. ಸೊ ಗೈಸ್, ನಿಶಾ ಟೀ ಮಾಡಿಬಿಟ್ಟು ಸಕ್ಸಸ್ಫುಲಿ ಮಾಡಿ ಇಲ್ಲಿಗೆ 2 ನೆಂಟರು ಬಂದು ಅವ್ರಿಗೂ ಬಿಟ್ಕೊಟ್ಟಾಯ್ತು ನಾನು. ಹೆಂಗೆ ಶಾರ್ಟೇಜ್ ಆಗಿಬಿಡ್ತು. ಇದೆಲ್ಲ ಚೆನ್ನಾಗಿ ಮಾಡ್ತೀಯ ನೀನು. ಗಂಡು ಬಂದಿದ್ದಾರಾ? ಅವ್ರು ಎದ್ದೇಳ ತನಕ ಇನ್ನೊಬ್ರು ಕೊಡ್ಬೋದು ಇರಿ. ನೋಡಿ ಬುಸಿ, ನಮ್ಮ ಅಜ್ಜಿ ಮಲ್ಗೆ ಬೆಳಗ್ಗೆಯಿಂದ ಸುಸ್ತಾಗ್ಬಿಟ್ಟೈತೆ. ಇನ್ನೊಬ್ರು ಯಾರಿಗೆ? ಏನಿದು? ಟೀ ನಿಮಗೆ ಅಂತಾನೆ ತಗೋ. ತುಂಬಿದ ಸಂಸಾರ. ಎಲ್ಲರೂ ಹೆಂಗ್ ಕೂತ್ಕೊಂಡು ತಿಂತಾ ಇದ್ದೀವಿ. ಸಂಸಾರದ ಮೆಡ್ ಕಬಾಬ್ ತಂದಿದ್ರು. ಎಲ್ಲರೂ ಹಂಚ್ಕೊಂಡು ಎಲ್ಲ ಕೂತ್ಕೊಂಡು ಟಿವಿ ನೋಡ್ಕೊಂಡು ತಿಂತಾ ಇದ್ವಿ. ಎಸ್, ಅವನು ಟಿ ವಿ ಇತ್ತಿಲ್ಲಗೆ ಹುಟ್ಟೋದ್ರೆ ಮಾತ್ರ ಬರೋದು. ಎಲ್ಲ ನೆನ್ಪೈತೆ. ಬಾಯ್ ಬಾಯ್. ಹೊರಟ್ವಿ ನಾವೆಲ್ಲರನ್ನು ತುಂಬ್ಕೊಂಡು. ಇವಾಗ ಇನ್ನೊಬ್ರು ಮನೆಗೆ ಹೋಗ್ತಾ ಇದೀವಿ. ಯಾರ ಮನೆಗೆ ಅಂದ್ರೆ ಸ್ವಾತಿ ಅವರ ದೊಡ್ಡಮ್ಮನ ಮನೆಗೆ. ಸೊ ಇವತ್ತು ಅಲ್ಲೋಗಿ ಮಲ್ಕೊಂಡು ಬೆಳಗ್ಗೆ ಎದ್ದು ಏನ್ ಮಾಡ್ತೀವಿ ಏನು ಗೊತ್ತಿಲ್ಲ. ದೊಡ್ಡಮ್ಮ ಮನೆ ಮತ್ತೆ ಈ ಅಕ್ಕನ ಮನೆ. ಹೌದಾ? ಹೌದು. ಇವಾಗ ಹೋಗ್ತಾ ಇದೀವಿ. ಇವ್ರಿಗೆ ಸನ್ ರೂಫ್ ಬೇಕು. ಇವ್ರಿಬ್ರಿಗೆ ನಿಂತ್ಕೊಳ್ಳಿ. ಕಟ್ಟಪ್ಪ ಏನಿಲ್ಲ, ಈಸಿನೇ. ಮುದ್ದೆ ಮಾಡ್ತಾ ಇದ್ದಾರೆ ಇವಾಗ. ಇಷ್ಟೆಲ್ಲ ಮಾಡಿ ಇಟ್ಟಿದ್ದಾರೆ. ಬಟ್ ಇವಾಗ ಲಾಸ್ಟಲ್ಲಿ ನೋಡಿ ಹಿಂಗ ಮಾಡೋದು. ಫುಲ್ ರೌಂಡಿಗೆ ತಿರ್ಗಿಸ್ಬೇಕು. ಹಿಟ್ಟೆಲ್ಲ ವೇಸ್ಟ್ ಮಾಡ್ತಾಳೆ. ನಿತಿನ್ ಚಂದನ ಹೂವಲ್ಲಿ ಮನೆಗೆ ತಗೊಂಡು ಹೋಗಿ ಊಟ ಮಾಡ್ಕೊಂಡು ಮನೆಗೆ ಹೋಗೋಣ.